ಹಾಯ್ ಫ್ರೆಂಡ್ಸ್, ಇನ್ಮೇಲೆ ನಾವು ಮೊಬೈಲ್ ರಿಚಾರ್ಜನ್ನು ನಮ್ಮ ವಾಟ್ಸಪ್ಪಲ್ಲೇ ಮಾಡ್ಕೊಳ್ಬೋದು ಆಯಿತಾ. ಈಗ ನಮ್ಮ ಮೊಬೈಲಿಗೆ ಬೇಕು ಅಂತಂದರೂ ನಾವು ನಮ್ಮ ಮೊಬೈಲಿಗೂ ರಿಚಾರ್ಜನ್ನು ಮಾಡ್ಕೊಳ್ಬೋದು. ಬೇರೆ ಯಾರ್ದಾದ್ರೂ ಮೊಬೈಲ್ ನಂಬರಿಗೆ ರಿಚಾರ್ಜನ್ನು ಮಾಡಬೇಕು ಅಂತಂದರೂ ನೀವು ಯಾವುದೇ ಮೊಬೈಲ್ ನಂಬರ್ಗೂ ಕೂಡ ವಾಟ್ಸಪ್ಪಲ್ಲಿ ರಿಚಾರ್ಜನ್ನು ಮಾಡ್ಬೋದು ಆಯಿತಾ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನು ಕೂಡ ನೀವು ನೋಡಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ರೈಟ್ ಸೈಡಲ್ಲಿ ರುಪೀಸ್ ಸಿಂಬಲ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿ ರೀಚಾರ್ಜ್ ಅಂತ ಇದೆ, ಅದ್ರ ಕೆಳಗಡೆ ಮೊಬೈಲ್ ರೀಚಾರ್ಜ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಗಾಯ್ಸ್ ನಿಮಗೆ ಇಲ್ಲಿ ಮೊಬೈಲ್ ರೀಚಾರ್ಜ್ ಅಂತ ಬಂದಿಲ್ಲ ಅಂತಂದರೆ, ಈಗ ಕಾಣಿಸ್ತಾ ಇದೆ ನೋಡಿ ರೀಚಾರ್ಜ್ ಅಂತ ಇದೆ, ಅದ್ರ ಕೆಳಗಡೆ ಮೊಬೈಲ್ ರೀಚಾರ್ಜ್ ಅಂತ ಇದೆ. ಈ ಆಪ್ಷನ್ ನಿಮಗೆ ಏನಾದರೂ ಬಂದಿಲ್ಲ ಅಂತಂದರೆ ನೀವು ಪ್ಲೇಸ್ಟೋರಿಗೆ ಹೋಗಿ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಆಯಿತಾ, ಆವಾಗ ಬರುತ್ತೆ. ಈಗ ಮೊಬೈಲ್ ರಿಚಾರ್ಜ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ, ಮೊಬೈಲ್ ರಿಚಾರ್ಜ್ ಅಂತ ಬರುತ್ತೆ. ಹಾಗೆ ಇಲ್ಲಿ ನಂಬರ್ಸ್ಗಳು ಕಾಣಿಸ್ತಿರ್ತವೆ. ಫಸ್ಟಲ್ಲಿ ನಿಮ್ಮ ನಂಬರ್ ಇರುತ್ತೆ ಆಯಿತಾ. ಕೆಳಗಡೆ ಕಾಂಟ್ಯಾಕ್ಟಲ್ಲಿ ಇರುವಂತಹ ಎಲ್ಲರದ್ದು ಲೀಸ್ಟ್ ಕಾಣ್ತಾ ಇರುತ್ತೆ. ಈಗ ನೀವು ಬೇರೆಯವ್ರದ್ದು ಯಾರ್ದಾದ್ರೂ ಮೊಬೈಲ್ ನಂಬರಿಗೆ ರೀಚಾರ್ಜ್ ಮಾಡಬೇಕು ಅಂತಂದರೆ ಇಲ್ಲಿ ಮೊಬೈಲ್ ರೀಚಾರ್ಜ್ ರೈಟ್ ಸೈಡಲ್ಲಿ ಸರ್ಚ್ ಸಿಂಬಲ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಎಂಟರ್ ಮೊಬೈಲ್ ನಂಬರ್ ಆರ್ ನೇಮ್ ಅಂತ ಇದೆ. ನೀವು ನೇಮ್ ಸರ್ಚ್ ಮಾಡಿದರೂ ಆಗುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡಿದರೂ ಆಗುತ್ತೆ, ಬರುತ್ತೆ ಆಯಿತಾ. ಈಗ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರಿಗೆ ಮಾಡಬೇಕು ಅಂತಂದರೆ ಇಲ್ಲಿ ಫಸ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ, ನನ್ನ ಮೊಬೈಲ್ ನಂಬರ್ ಇರುತ್ತೆ, ಅಥವಾ ಅಲ್ಲಿ ನಿಮ್ಮ ಮೊಬೈಲ್ ನಂಬರು ಇರುತ್ತೆ ನಿಮ್ಮ ವಾಟ್ಸಪ್ಪಲ್ಲಿ ಓಪನ್ ಮಾಡ್ಕೊಂಡಾಗ ಆಯಿತಾ. ಈಗ ನನ್ನ ಒಂದು ಮೊಬೈಲ್ ನಂಬರನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಿಮಗೆ ಸೆಲೆಕ್ಟ್ ಪ್ಲ್ಯಾನ್ ಅಂತ ಬರುತ್ತೆ. ಈಗ ಇಲ್ಲಿ ನೋಡಿ ಎಲ್ಲ ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆಯಿತಾ. ಈಗ ಇಲ್ಲೇ ನೋಡಿ ಡಾಟಾ ಅಂತ ಇದೆ, ಟಾಪಪ್ ಅಂತ ಇದೆ, ರಿಕಮೆಂಡೆಡ್ ಪ್ಲ್ಯಾನ್ಸ್ ಅಂತ ಇದೆ ಫಸ್ಟಲ್ಲಿ. ಹಾಗೆ ಡಾಟಾ, ಟಾಪಪ್, ಅನ್ಲಿಮಿಟೆಡ್ ಪ್ಯಾಕ್ಸ್ ಹಾಗೆ ಎಲ್ಲ ಕೂಡ ಕಾಣಿಸ್ತಾ ಇದೆ ನೋಡಿ. ಇಂಟರ್ನ್ಯಾಷನಲ್ ರೋಮಿಂಗ್, ಪ್ಲ್ಯಾನ್ ವಾಚರ್ಸ್. ಹಾಗೆ ಈಗ ಕೆಳಗಡೆ ನೋಡಿ, ಕೆಳಗಡೆ 48 ಅಂತ ಇದೆ, 1 GB ಅಂತ ಇದೆ. ಈಗ 48 ರೂಪಾಯಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಅಲ್ಲಿ ಡೀಟೇಲ್ಸ್ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈಗ ಕೆಳಗಡೆ ಬರುತ್ತೆ ನೋಡಿ, ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ. ಅದ್ರ ಮೇಲೆ ಡೀಟೇಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಆಯಿತಾ. ನೀವು ಯಾವ ಪ್ಲ್ಯಾನನ್ನು ನಿಮ್ಮ ಸಿಮ್ ಕಾರ್ಡ್ಗೆ ರೀಚಾರ್ಜ್ ಮಾಡ್ಕೊಳ್ಬೇಕು ಅಂತ ಇದ್ದೀರಲ್ವ, ಆ ಪ್ಲ್ಯಾನ್ನ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ವೃತ್ತಾಕಾರ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು ಆಯಿತಾ. ಬೇರೆ ಕಡೆ ಕ್ಲಿಕ್ ಮಾಡಿದರೆ ಅದು ಕ್ಲಿಕ್ ಆಗೋಲ್ಲ. ಕ್ಲಿಕ್ ಮಾಡಿ ಆದಮೇಲೆ ಸೆಲೆಕ್ಟ್ ದಿಸ್ ಪ್ಲ್ಯಾನ್ ಅಂತ ಇದೆ ಕೆಳಗಡೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡೋಕ್ಕೂ ಮೊದಲು ಅದಕ್ಕಿಂತ ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲೇ ನೋಡ್ಕೊಳ್ಬೇಕಿತ್ತು. ಇಲ್ಲಿ ಚೇಂಜ್ ಅಂತ ಇದೆ ನೋಡಿ ಮೇಲ್ಗಡೆ, ಚೇಂಜ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಸಿಮ್ಮನ್ನು ಚೇಂಜ್ ಮಾಡ್ಕೊಳ್ಬೋದು. ನಿಮ್ಮದು ಏರ್ಟೆಲ್, ಜಿಯೋ, VI ಯಾವ್ದು ಬೇಕು ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಬೋದು ಆಯಿತಾ. ಅವರು ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತಾರೆ. ಇಲ್ಲಿ ನೋಡಿ ಏರ್ಟೆಲ್ ಕರ್ನಾಟಕ ಅಂತ ಕಾಣಿಸ್ತಿದೆ. ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಸಿಮ್ ಕಾರ್ಡ್ ಯಾವುದು ಅಂತ ಗುರ್ತಿಡಿಯುತ್ತೆ ಆಯಿತಾ. ಬೈ ಮಿಸ್ಟೇಕಾಗಿ ಅವರು ನಿಮ್ಮದು ಜಿಯೋ ಆಗಿದ್ದರೆ ಅವರು ಏರ್ಟೆಲ್ ಅದನ್ನು ಸೆಲೆಕ್ಟ್ ಮಾಡಿದರೆ ಆವಾಗ ನೀವು ಚೇಂಜ್ ಮೇಲ್ಗಡೆ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೊಳ್ಬೋದು ಆಯಿತಾ. ಕೆಳಗಡೆ ಈಗ ಸೆಲೆಕ್ಟ್ ದಿಸ್ ಪ್ಲ್ಯಾನ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಪ್ಲೀಸ್ ವೇಟ್ ಅ ಮೂಮೆಂಟ್ ಅಂತ ಬರುತ್ತೆ. ಆಮೇಲೆ ಈ ರೀತಿ ಬರುತ್ತೆ ರೀಚಾರ್ಜ್ ಸಮರಿ ಅಂತ. ಈಗ ಇಲ್ಲಿ ಫೋನ್ ನಂಬರ್, ರೀಚಾರ್ಜ್ ಡೇಟ್, ಹಾಗೆ ಪ್ಲ್ಯಾನ್ ನೇಮ್, ಡಿಸ್ಕ್ರಿಪ್ಷನ್ ಎಲ್ಲ ಕೂಡ ಕಾಣಿಸ್ತಾ ಇದೆ ನೋಡಿ. ಇನ್ನೊಂದು ಸಲ ನೀವು ಚೆಕ್ ಮಾಡ್ಕೊಳ್ಬೋದು. ವ್ಯಾಲಿಡಿಟಿ 1 ಮಂತ್ ಅವೆಲ್ಲ ಕೂಡ ಇದೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕನ್ಫರ್ಮ್ ಪೇಮೆಂಟ್ ಅಂತ ಬರುತ್ತೆ, ಸೆಂಡ್ ಟು ಏರ್ಟೆಲ್ ಅಂತ ಇದೆ, ಹಾಗೆ ಎಲ್ಲ ಕೂಡ ಇದೆ. ಹಾಗೆ ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಇದೆ. ಬ್ಯಾಂಕ್ ಡೀಟೇಲ್ಸ್ ಮುಂದ್ಗಡೆ ಚೇಂಜ್ ಅಂತ ಇದೆ. ನಿಮ್ಮ ಬ್ಯಾಂಕು 2 ಬ್ಯಾಂಕ್ ಏನಾದರೂ ನಿಮ್ಮ ವಾಟ್ಸಪ್ಪಿಗೆ ಆ್ಯಡ್ ಮಾಡ್ಕೊಂಡಿದ್ರೆ ಚೇಂಜ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಬೋದು ಆಯಿತಾ. ಹಾಗೆ ಟೋಟಲ್ ಅಂತ ಕಾಣಿಸ್ತಾ ಇದೆ. ನಿಮಗೆ ಇಲ್ಲಿ ಫೋನ್ಪೇ, ಪೇಟಿಎಮ್ ಥರ ಯಾವುದೇ ಅಮೌಂಟ್ ಜಾಸ್ತಿ ಕಟ್ಟಾಗಲ್ಲ ಆಯಿತಾ. ನಿಮ್ಮದು ಎಷ್ಟು ರಿಚಾರ್ಜ್ ಮಾಡ್ತಾ ಇದ್ದೀರಾ ಅಷ್ಟೇ ರಿಚಾರ್ಜ್ ಒಂದು ಕಟ್ಟಾಗುತ್ತೆ. ಇದೊಂದು ತುಂಬ ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಈಗ ಗೊತ್ತಾಯ್ತಲ್ವಾ. ಅದಾದಮೇಲೆ ಇಲ್ಲಿ ಸೆಂಡ್ ಪೇಮೆಂಟ್ ಅಂತ ಇದೆ ನೋಡಿ, ಸೆಂಡ್ ಪೇಮೆಂಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ನಿಮ್ಮ ವಾಟ್ಸಪ್ಪಿಗೆ ಆಲ್ರೆಡಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಆಯಿತಾ. ನೀವು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ರೀಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಂಟರ್ 4 ಡಿಜಿಟ್ UPI ಪಿನ್ ಅಂತ. ಇಲ್ಲಿ UPI ಪಿನ್ನನ್ನು ಎಂಟರ್ ಮಾಡಿದರೆ
ಎಂಟರ್ ಮಾಡಿ ಕೆಳಗಡೆ ರೈಟ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಈಗ ಗೊತ್ತಾಯ್ತಲ್ವಾ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದರೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.